ನಮಸ್ಕಾರ. ನಮ್ಮ ಸುವರ್ಣ ಸಂದರ್ಶನದ ಈ ಒಂದು ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ನಾವು ಇದ್ದೀವಿ. ನಮ್ಮ ಜೊತೆ ಇವಾಗ ಸುವರ್ಣ ಚಾನೆಲ್ಗೆ ಒಂದು ರೀತಿ ನಾವು ಫೈನಾನ್ಸ್ ಮಿನಿಸ್ಟರ್ ಅನ್ಬೋದಾದ ಶ್ರೀ ಸಂತೋಷ್ ಕೋಶಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಮಾರ್ಕೆಟಿಂಗ್ ಇನ್ಚಾರ್ಜ್ ಆಗಿ ನಮ್ಮ ಸುವರ್ಣ ಚಾನೆಲನ್ನು ಜನರಿಗೆ ಹೆಚ್ಚೆಚ್ಚು ಪರಿಚಯ ಮಾಡಿಕೊಟ್ಟು ಹೆಚ್ಚು ಜಾಹೀರಾತನ್ನ ಮಾಡ್ತಾ ಇರುವ ಒಂದು ದೊಡ್ಡ ಜವಾಬ್ದಾರಿಯಿದ್ದಾರೆ. ಸಂತೋಷ್ ಅವರೇ, ನಾನು ಈ ಟಿ ಆರ್ ಪಿ ಅಂತ ಬಹಳಷ್ಟು ಕೇಳಿದ್ದೀನಿ. ಈ ಟಿ ಆರ್ ಪಿಗೆ ನಿಮ್ಮ ಮಾರ್ಕೆಟಿಂಗಿಗೆ ಏನು ಸಂಬಂಧ? ಇದು ಇಟ್ಸ್ ಇಂಟರ್ಲಿಂಕ್ಡ್. ಈ ಟಿ ಆರ್ ಪಿ ಇಲ್ಲ ಅಂದರೆ ನಮ್ಗೆ ಮಾರೋಕ್ಕಾಗಲ್ಲ. ಅದು ಇಟ್ ಈಸ್ ದ ಮ್ಯಾರೇಜ್ ಬಿಟ್ವೀನ್ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಟಿ ಆರ್ ಪಿ ರೆವೆನ್ಯೂಸ್. ಓಕೆ ಓಕೆ. ಈ ಜಾಹೀರಾತುಗಳನ್ನ ತೊಗೊಂಡು ಹೋಗುವಾಗ ನೀವು ಅವ್ರು ವ್ಯೂರ್ಸ್ ಹೇಳ್ತಾರೋ ಅವ್ರಿಗೆ ನಿಮ್ಮ ಟಿ ಆರ್ ಪಿ ಚೆನ್ನಾಗಿ ಗೊತ್ತಿರ್ತದೆ. ಈ most of the agencies are very well aware of the ratings. ಸೊ ನಾವು ಅಷ್ಟು ಹೇಳಂಗಿಲ್ಲ, ಬಟ್ ನಾವು ಫೈಟ್ ಮಾಡಬೇಕಾಗತ್ತೆ ನಮ್ಮ ರೆವೆನ್ಯೂಸ್ ತರಕ್ಕೆ. ಓಕೆ ಓಕೆ. ಈಗ ಭಾರದ್ವಾಜ್ ಅವರೇ ನೀವಿದ್ದೀರಾ, ಹಮೀದ್ ಅವರು ಇದ್ದಾರೆ, ವಿಶ್ವೇಶ್ವರ ಭಟ್ರು ಇದ್ದಾರೆ. ಮೂವರೆಗೂ ನಾನೊಂದು ಪ್ರಶ್ನೆ ಇಡ್ತೀನಿ. ಮೊನ್ನೆ ಈ ಹೋಮ್ ಸ್ಟೇನಲ್ಲಿ ಕೂಡ ಇದೊಂದು ಪ್ರಶ್ನೆ ಉದ್ಭವ ಆಗಿತ್ತು. ಹಾವೇರಿನಲ್ಲಿ ಬಂದಿತ್ತು. ಹಾವೇರಿನಲ್ಲಿ ಒಬ್ಬ ರೈತನಿಗೆ ಒಂದು ಗುಂಡೇಟು ಬಿತ್ತು. ಆ ಗುಂಡೇಟನ್ನು ತೋರಿಸ್ತಾ ಇದ್ರು. ಆಗ ನೀವು ಜರ್ನಲಿಸ್ಟ್ ಆಗಿ ಫಸ್ಟ್ನೇ ಯೋಚನೆ ಮಾಡ್ತಿರೋ, ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಿ ಮನುಷ್ಯನಾಗಿ ಯೋಚನೆ ಮಾಡಿ ಆಸ್ಪತ್ರೆಗೆ ಸೇರಿಸೋದು ಅಥವಾ ಪೊಲೀಸವ್ರು ತಿಳಿಸೋದು, ಈ ಕಾರ್ಯದ ನಡುವೆ ಒಂದು ಕಾನ್ಫ್ಲಿಕ್ಟ್ ಯಾವತ್ತೂ ನಿಮಗೆ ಬರೋದಿಲ್ವಾ ಆಸ್ ಎ ಜರ್ನಲಿಸ್ಟ್, ಆಸ್ ಎ ಹ್ಯೂಮನ್ ಬೀಯಿಂಗ್? ಇದು ಸುರೇಶ್ ಕುಮಾರ್, ಇದು ಒಂದು ಎಥಿಕಲ್ ಕ್ವಶನ್. ಇದು ನಾವು ಈ ಎಥಿಕಲ್ ಕ್ವಶನ್ ಜೊತೆಗೆ ಪ್ರಾಯಶಃ ಪತ್ರಕರ್ತ ಇವತ್ತಿನ ನಿನ್ನೆ ಹೋರಾಟ ಅಲ್ಲ. ಇದು ಪತ್ರಿಕೆ ಆರಂಭ ಆದಾಗಲಿಂದ, ಚಾನಲ್ ಆರಂಭ ಆದಾಗಲಿಂದ ಇದರ ಬಗ್ಗೆ ನಡೀತಾನೆ ಇದೆ. ನೀವು ಹೇಳಿದಾಗೆ ಒಬ್ಬ ಪತ್ರಕರ್ತ ಮೂಲತಃ ಒಬ್ಬ ಮನುಷ್ಯನಾದ ನಂತರ ಅವನು ಪತ್ರಕರ್ತ, ನಂತರ ಸಂಪಾದಕ ಅಥವಾ ಬೇರೆ ಬೇರೆ ಡೆಸಿಗ್ನೇಷನ್ಗಳು. ನಾವಿಲ್ಲಿ ನಮ್ಮ ಎಲ್ಲ ಸಿಬ್ಬಂದಿಗೂ ಕೂಡ ಅದನ್ನೇ ಹೇಳ್ತೀವಿ. ನಾವು ಒಂದು ಸುದ್ದಿಯನ್ನು ಆರಿಸ್ಕೊಂಡು ಬರುವಂಥ ಒಂದು ಪ್ರಕ್ರಿಯೆಯಲ್ಲಿ ಅವರಿಗೆ ಸಾಧ್ಯ ಆದಷ್ಟರ ಮಟ್ಟಿಗೆ ಅವರು ಮನುಷ್ಯರಾಗಿ, ಜೊತೆಯಲ್ಲಿ ಪತ್ರಕರ್ತರಾಗಿ, ನಮ್ಮ ಪ್ರೊಫೆಷನಲ್ ಕಾಂಪಿಟೆನ್ಸನ್ನು ಬಿಟ್ಕೊಡದೇನೆ ನಮ್ಮ ಈ ಎಥಿಕಲ್ ಕಾನ್ಫ್ಲಿಕ್ಟ್ಗಳನ್ನು ಸದಾ ಅದರ ಜೊತೆಗೂ ಕೂಡ ಒಂದು ಸಂಘರ್ಷಣವನ್ನು ಮಾಡಿಕೊಂಡು, ಹಾಗೆ ಒಂದು ಮಾನವೀಯ ಗುಣವನ್ನು ಕೂಡ ಮೆರಲಿಕ್ಕೆ ಸಾಧ್ಯ ಆದರೆ ಅದನ್ನು ಕೂಡ ಮಾಡಬೇಕು ಅನ್ನುವಂಥದ್ದು ನಮ್ಮ ಮುಖ್ಯವಾದಂಥ ಒಂದು ಧ್ಯೇಯ. ನಾನು ಹಾಸ್ಯವಾಗಿ ಒಂದ್ಸಲ ಹೇಳ್ತಾ ಇರ್ತೀನಿ. ಈಗ ನಾನು ಯಾವುದೋ ಒಂದು ಕಾರಣಕ್ಕೆ ಆರ್ಥಿಕನೋ ಆರೋಗ್ಯನೋ ಕೆಟ್ಟೋಗಿ ನಾಳೆ ಬೆಳಗ್ಗೆ 8:00 ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಅನೌನ್ಸ್ ಮಾಡ್ತೀನಿ. ನೀವು ತಕ್ಷಣ ಬ್ರೇಕಿಂಗ್ ನ್ಯೂಸ್ ಕೊಡೋಕ್ಕೆ ಶುರು ಮಾಡ್ತೀರಾ, ನಾಳೆ ಬೆಳಗ್ಗೆ 8:00 ಸುರೇಶ್ ಕುಮಾರ್ ಸೂಸೈಡ್ ಅಂತ. ಬೆಳಗ್ಗೆ ನಾನು ಬಂದಾಗ ಎಲ್ಲಿ ಸುರೇಶ್ ಕುಮಾರ್ ಬಂದಿಲ್ಲ, 8:00 ಆಯಿತು ಅಂತ ಕರಿತೀರಾ. ನಾನು ಬಂದು ಸ್ಟೂಲ್ ಮೇಲೆ ನಿಂತ್ಕೊಂಡು ಹಾಕೊಂಡಾಗ ಸರ್ ಒಂದು ಸಲ ನೋಡಿ ಸರ್ ಸ್ಮೈಲ್ ಕೊಡಿ ಅಂತ ಹೇಳ್ತೀರಾ. ಆಮೇಲೆ ಎಲ್ಲ ರೆಡಿ, ಸರ್ ಒದಿರಿ ಸ್ಟೂಲು ಅಂತ ಹೇಳ್ತೀರಾ. ಆಮೇಲೆ ಅಕಸ್ಮಾತ್ ಲೇಟಾಗಿ ಬಂದು ಕ್ಯಾಮ್ರಾದವ್ರು ಬಂದರೆ ಸರ್ ಒಂದು ನಿಮಿಷ ಮುಂಚೆ ಬಿದ್ಬಿಟ್ರು ಅಂದ್ಬಿಟ್ಟು ಸ್ಟೂಲ್ ಇಟ್ಬಿಟ್ಟು ಮತ್ತೆ ಓದಿಸ್ತೀರಾ. ಹೇಗೆ ಏನು ಮಾಡ್ತೀರಾ ನೀವು? ಕೆಲವೊಂದು ಸಂದರ್ಭಗಳಲ್ಲಿ ಸರ್ ಹೇಳ್ದಂಗೆ ಮೊದಲು ನಾವು ಮನುಷ್ಯರು, ಆಮೇಲೆ ಪತ್ರಕರ್ತರು. ನಮಗೂ ಏನಾದರೂ ಒಂದು ಇಂಥ ಆಗೋಗಳಾದಾಗ ಬಹಳ ಬೇಜಾರಾಗುತ್ತೆ, ಯಾಕೆ ಇಂಥದ್ದೆಲ್ಲ ಘಟನಾವಳಿಗಳಾಗ್ತಾ ಇದೆ ಅಂತ. ಅದು ನೋಡಿ, ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ನಮಗೆ ಕೊಟ್ಟಿರುವಂಥ ಕೆಲಸಗಳನ್ನು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಜೋಶಿ ಮಾತಾಡ್ತಾ ಇದ್ರು, ತುಂಬ ಅದ್ಭುತವಾಗಿ ಹೇಳಿದ್ರು. ಈಗ ಒಬ್ಬ ಕ್ಯಾಮರಾಮನ್ ಯಾರೋ ಒಬ್ಬನ ಮೇಲೆ ಹಲ್ಲೆ ಆಗ್ತಿದೆ ಅನ್ನೋ ಸಂದರ್ಭದಲ್ಲಿ ಅವನು ತೆಗಿಬೇಕೋ ಅಥವಾ ಅವನು ಹೊಡೆಯೋನು ಬಿಡಿಸ್ಬೇಕೋ ಅನ್ನುವಂಥ ಪ್ರಶ್ನೆಗೆ ಉತ್ತರ ಇಲ್ಲ ಅಂತ. ಯಾಕಂದರೆ ಅವನ ಕೆಲಸವನ್ನು ಮಾತ್ರ ಮಾಡ್ತಾ ಇರ್ತಾನೆ. ನಂತರ ಅವನೇನೋ ಅವನು ಮಾನವೀಯತೆ ದೃಷ್ಟಿಯಿಂದ ಅವನಿಗೆ ಸಹಾಯ ಮಾಡ್ಬೋದು, ಇದು ಬೇರೆ ವಿಚಾರ. ಅವನಿಗೆ ಕೊಟ್ಟಿರುವಂಥ ಕೆಲಸನ ಅವನು ತುಂಬ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಅಲ್ಲ. ತೀರ ನೀವು ಹೇಳ್ದಂಗೆ ನಿಜ, ಇಷ್ಟೊಂದು ಕಾಂಪಿಟೇಷನ್ನಲ್ಲಿ ನಾವು ಈ ಬ್ರೇಕಿಂಗ್ ಕೊಡೋದ್ರಲ್ಲಿ ಅಥವಾ ನಾವು ವಿಜುವಲ್ಸ್ ತೋರಿಸೋದ್ರಲ್ಲಿ ಕೆಲವೊಂದು ತಪ್ಪುಗಳಾಗ್ತವೆ. ನೀವು ಹೇಳಿದ್ರಲ್ಲ ಸುರೇಶ್ ಕುಮಾರ್ ಅವರೇ ನಿಂತ್ಕೊಳ್ಳಿ, ಸುರೇಶ್ ಕುಮಾರ್ ಯಾವ್ದು ನೆನ್ಪಾಡ್ಕೊಂಡು ಹೇಳ್ತಾ ಇದ್ದಾರೆ ಗೊತ್ತಾ? ಪೀಪ್ಲಿ ಲೈವ್ ಸಿನಿಮಾ ನೋಡಿದ್ದಾರೆ ಅವರು. ಪೀಪ್ಲಿ ಲೈವ್ ಸಿನಿಮಾನ ತಮ್ಮ ನೆಲೆಯಲ್ಲಿ ಇಟ್ಕೊಂಡು ನಮ್ಗೆ ಆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇತ್ತೀಚೆಗೆ ಸಹಜವಾಗಿ ಮಾಧ್ಯಮವನ್ನು ಹೀಗೆಳೆಯುವಂಥ ಒಂದು ದೊಡ್ಡ ಗುಂಪೆ ಬೆಳ್ಕೊಂಡಿದೆ. ಅಂದರೆ ಮಾಧ್ಯಮ ಇಲ್ಲದೆ ಇದ್ದಿದ್ರೆ ಇಷ್ಟೊಂದು ಪರಿಣಾಮಕಾರಿಯಾಗಿ ಸುದ್ದಿಯನ್ನು ಬೇರೆಯವ್ರಿಗೆ ತಲುಪಿಸೋಕೆ ಸಾಧ್ಯ ಇರಲಿಲ್ಲ. ಈ ಹಿಂದೆ ಏನು ಮಾಡ್ತಿದ್ರು, ನೀವು ಪತ್ರಿಕಾ ಜಗತ್ತಿ ತಮಗೆ ಚೆನ್ನಾಗಿ ಗೊತ್ತಿದ್ದೆಪ್ಪ ಮಾಧ್ಯಮದ ಬಗ್ಗೆ. ಒಂದು ಹೇಳಿಕೆಯನ್ನು ಕೊಟ್ಟು ನಂತರದ ದಿನ ಏನು ಮಾಡ್ತಿದ್ರು, ಈ ಹೇಳಿಕೆ ತಿರುಚಲಾಗಿದೆ, ಮಾಧ್ಯಮದವರು ತಿರುಚಿದ್ದಾರೆ ಅಂತ ಬರಿತಾ ಇದ್ವಿ. ಈಗ ಪರಿಚಯಪಟ್ಟಿರ್ತೀವಲ್ಲ ಅಲ್ಲ, ಒಂದು ಸಲ ಇದೇ ರೀತಿ ನಮ್ಮ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿ, ಗಣ್ಯ ವ್ಯಕ್ತಿಗಳ ಆ ರೀತಿ ಹೇಳಿಕೆ ಕೊಟ್ಟಾಗ ನಾವು ಅದನ್ನು ಪದೇ ಪದೇ ತಿರುಗಿಸಿ ತೋರಿಸಿದ್ವಿ.
ಅಂದರೆ ನಮ್ಮ ಟೆಕ್ನಾಲಜಿ ಮತ್ತು ಮಾಧ್ಯಮ ಎಷ್ಟು ಮುಂದುವರೆದಿದೆ ಅಂತ. ಆ ಮಾಧ್ಯಮದ ವೇಗಕ್ಕೆ ನಮ್ಮ ಜನ ಇನ್ನೂ ಸೆಟ್ ಆಗಿಲ್ಲ. ಅದಾಗಬೇಕು ಅನ್ನೋದು ಬದಲಾವಣೆ, ತಂತ್ರಜ್ಞಾನದ ಬದಲಾವಣೆ ಅಷ್ಟೇ ಅಲ್ಲ, ನಾವು ಕೂಡ ಬದಲಾಗಬೇಕು, ನಮ್ಮ ಮನಸ್ಥಿತಿ ಬದಲಾಗಬೇಕು, ನಾವು ಇನ್ನಷ್ಟು ಸ್ಪೋರ್ಟಿವ್ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಸುರೇಶ್ ಕುಮಾರ್, ನಿಮಗೆ ಹೇಳಬೇಕು ಅಂತಂದ್ರೆ ಈ ಸಂದರ್ಭದಲ್ಲಿ 1913ರಲ್ಲಿ ಒಂದು ಮಹಾಮಸ್ತಕಾಭಿಷೇಕ ನಡೀತು ಅಂತ. 1913ರಲ್ಲಿ ನನಗೆ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಹೇಳ್ತಾ ಇದ್ರು. ಆ ಮಸ್ತಕಾಭಿಷೇಕದ ಕಾರ್ಯಕ್ರಮದ ವರದಿಯನ್ನು ಹೇಗೆ ಮಾಡಿದ್ರು ಅಂತಂದರೆ, ಪಾರಿವಾಳದ ಕಾಲಿಗೆ ವರದಿಯನ್ನು ಕಟ್ಟಿ ಆ ಪಾರಿವಾಳದಿಂದ ಮಡ್ರಾಸ್ ಮೇಲ್ ಪತ್ರಿಕೆಯಲ್ಲಿ ಅದು 2 ದಿವಸಗಳ ನಂತರ ಅದು ವರದಿಯಾಗಿತ್ತು ಅಂತ. ಇವತ್ತು 1913ರಿಂದ ಇವತ್ತು 2013ಕ್ಕೆ ಇನ್ನೇನು ಕಾಲಿಡ್ತೀವಿ. ಈ 100 ವರ್ಷಗಳಲ್ಲಿ ಏನು ಪತ್ರಿಕೋದ್ಯಮ, ಟಿ ವಿ ಪತ್ರಿಕೋದ್ಯಮ, ಸಂಪೂರ್ಣ ಇಡೀ ಮಾಧ್ಯಮ ಲೋಕ ಇವತ್ತು ಬದಲಾಗಿದೆ. ನಾವು ಇವತ್ತು ಪ್ರತಿಯೊಂದು ಘಟನೆಯನ್ನು ಇವತ್ತು ಲೈವ್ ಆಗಿ ನೋಡುವಂಥ ಒಂದು ಯುಗದಲ್ಲಿ ನಾವು ಇವತ್ತೇ ಇದ್ದೇವೆ ಅಂತ. ಹೀಗಾಗಿ ನೀವು ಎತ್ತದಂಥ ಕೆಲವೊಂದು ಪ್ರಶ್ನೆಗಳಿದೆಯಲ್ಲ, ಇದು ಅಂದರೆ ಎಥಿಕಲ್ ಪ್ರಶ್ನೆ, ಈ ಟೆಕ್ನಾಲಜಿಗೆ ಸಂಬಂಧಿಸಿದಂಥ ಪ್ರಶ್ನೆ ಇದು. ಅದನ್ನು ನಾವು ಪ್ರಾಯಶಃ ಇನ್ನೂ ಅದಕ್ಕೆ ಮೆಚೂರ್ಡ್ ಆಗಿಲ್ಲ ಅಂತ ನನಗನ್ಸುತ್ತೆ. ಈಗ 24x7 ಚಾನಲ್ ಇವತ್ತಿರೋದು, ಇಷ್ಟೆಲ್ಲ ಟೆಕ್ನಿಕಲ್ಲು, ವೆಹಿಕಲ್ಲು ಎಲ್ಲನೂ ಕೂಡ ಇವತ್ತಿದೆ, ಮಾರ್ಕೆಟಿಂಗಲ್ಲಿದೆ. ಮಹಾತ್ಮ ಗಾಂಧಿ ದಾಂಡಿ ಮಾರ್ಚ್ ಮಾಡಿದಾಗ 24x7 ಚಾನಲ್ ಇರಲಿಲ್ಲ, ರೈಟ್, ಮತ್ತು ಈವ್ನಿಂಗ್ ಪೇಪರ್ಸ್ ಇರಲಿಲ್ಲ. ಅವಾಗ ಒಬ್ಬ ವರದಿಗಾರ ವರದಿ ಮಾಡೋದೇ ಭಾಳ ಕಷ್ಟ. ಇಷ್ಟಿದ್ರೂ ಕೂಡ ದೇಶಕ್ಕೆ ಒಂದು ಸಂಚಲನ ಕೊಡೋ ಅಂಥ ಕಾರ್ಯ ಅವತ್ತು ಯಾಕಾಯಿತು? ಇವತ್ತು 24x7 ಚಾನಲ್ ಇದ್ರೂ ಕೂಡ, ಇಷ್ಟು ಬೇಗ ಸುದ್ದಿ ತಿಳಿಸಿದ್ರು ಕೂಡ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಮೆಸೇಜ್ ಕೊಟ್ಟು ಸಮಾಜನ ಎಬ್ಬಿಸೋಂಥ ಕಾರ್ಯ ಯಾಕೆ ಆಗ್ತಾ ಇಲ್ಲ? ಇದು ಮಹಾತ್ಮ ಗಾಂಧಿಯಲ್ಲಿ ಅವರಲ್ಲಿದ್ದ ಒಂದು ವೈಶಿಷ್ಟ್ಯ, ಅಥವಾ ಇವತ್ತು ಎಲ್ಲ ಕಳೆದುಕೊಳ್ತಾ ಇರೋ ತನನ, ಅಥವಾ ಅವತ್ತು ಏನೂ ಇಲ್ದೇನೆ ಆ ಸುದ್ದಿಗಳು ತಲುಪಿಸೋಕೆ ಅವತ್ತು ಸಾಧ್ಯ ಆಗಿತ್ತು, ಇವತ್ತು ಸಾಧ್ಯ ಆಗ್ತಾ ಇಲ್ಲ? ಏನು ಅನಿಸುತ್ತೆ ನಿಮಗೆ? ಇಲ್ಲ, ಇದು ಬಹಳ ಮುಖ್ಯವಾದಂಥ ವಿಚಾರ. ನನಗೆ ನಿಮಗಿಲ್ಲಿ ಒಂದು ವಿಷಯ ಹೇಳಿದ್ರೆ ಅಪ್ರಸ್ತುತ ಆಗಲಿಕ್ಕಿಲ್ಲ ಅಂತೇಳಿ ಅನ್ಸುತ್ತೆ. ಗಾಂಧೀಜಿಯವರು ಪ್ರಮುಖವಾಗಿ 6 ಪತ್ರಿಕೆಗೆ ಎಡಿಟರ್ ಆಗಿದ್ದರು. ಅದರಲ್ಲಿ ಬಹಳ ಮುಖ್ಯವಾಗಿದ್ದು ಯಂಗ್ ಇಂಡಿಯಾ ಮತ್ತು ಹರಿಜನ್. ಯಂಗ್ ಇಂಡಿಯಾದ ಸರ್ಕ್ಯುಲೇಷನ್ 1800 ಇತ್ತು, ಹರಿಜನದ ಸರ್ಕ್ಯುಲೇಷನ್ ಬಹುಶಃ ಒಂದು 2000 ಇತ್ತು. ಅದು 2 ಪತ್ರಿಕೆಗಳ ಸರ್ಕ್ಯುಲೇಷನ್ ಸೇರಿಸಿದ್ರೆ ಒಂದು 4000ಕ್ಕಿಂತ ಕಡಿಮೆನೆ. ಆದರೆ ಗಾಂಧೀಜಿಯವರು ಏನೇ ಬರೆದ್ರು ಕೂಡ ಅದು ಇಡೀ ರಾಷ್ಟ್ರಕ್ಕೆ ತಲುಪ್ತಾ ಇತ್ತು ಅಂತ. ಅಂದರೆ ನಾವೀಗ ಬ್ರೇಕಿಂಗ್ ನ್ಯೂಸ್ನಲ್ಲಿ ಆ ಯುಗದಲ್ಲಿ ನಾವು ಇವತ್ತಿದ್ದೇವೆ. ನಾವು ನೋಡುವಂಥ ಪ್ರಾಯಶಃ ಈ ಕಾರ್ಯಕ್ರಮವನ್ನು ಲಕ್ಷಾಂತರ ಜನ ಇದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಲೈವ್ ಆಗಿ. ಹಾಗಿದ್ರೆ ನೀವು ಕೇಳಿದಂಥದ್ದು ಆಗಲೂ ಕೂಡ ತಲುಪ್ತಾ ಇತ್ತು, ಈಗಲೂ ಕೂಡ ಇವತ್ತು ತಲುಪ್ತಾ ಇದೆ. ಅಂದರೆ ಟೆಕ್ನಾಲಜಿಯನ್ನು ಮುಂದುವರೆದ್ರೂ ಕೂಡ ಏನು ಸರಿಸುಮಾರು ಒಂದು 100 ವರ್ಷಗಳ ಹಿಂದೆ ಏನು ಸುದ್ದಿ ಅಷ್ಟೊಂದು ವೇಗವಾಗಿ ಹರಡ್ತಾ ಇತ್ತು. ಇಲ್ಲಿ ನನಗೆ ಮುಖ್ಯವಾಗಿ ಕಾಣ್ತಾ ಇರುವಂಥದ್ದು ಏನು ಅಂತಂದರೆ, ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಇರುವಂತಹ ವ್ಯತ್ಯಾಸ ಮುಖ್ಯವಾಗಿ ಕ್ರೆಡಿಬಿಲಿಟಿ, ವಿಶ್ವಾಸಾರ್ಹತೆ ಬಹಳ ಇಂಪಾರ್ಟೆಂಟು. ವಿಶ್ವಾಸಾರ್ಹತೆನೇ ಪ್ರಾಯಶಃ ಪ್ರತಿಯೊಂದು ಸುದ್ದಿ ಸಂಸ್ಥೆಗೆ ಅಥವಾ ಮಾಧ್ಯಮ ಸಂಸ್ಥೆಗೆ ಮುಖ್ಯವಾಗಿ ಬೇಕಾಗಿದೆ ಕ್ರೆಡಿಬಿಲಿಟಿ ಅಂತ. ನಾವು ಎಷ್ಟು ಬೇಗ ಪ್ರಸಾರ ಮಾಡ್ತೀವಿ ಹೇಳೋದರ ಜೊತೆಗೆ ಎಷ್ಟು ನಿಖರವಾಗಿ, ಎಷ್ಟು ಸತ್ಯವಾಗಿ, ಎಷ್ಟು ಸ್ಪಷ್ಟವಾಗಿ ಮತ್ತು ಏನು ವ್ಯೂವರ್ ಫ್ರೆಂಡ್ಲಿಯಾಗಿ ಕೊಡ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಅಂತ. ರೈಟ್. ನನ್ನ ಒಂದೇ ಒಂದು ಮಾತನ್ನು ಹೇಳೋದಾದ್ರೆ ಜೊತೆಗೆ ಹಮೀದ್ ಒಂದು ನಿಮಿಷ ಏನು ಅಂತಂದ್ರೆ, ಆಗಿನ ಉದ್ದೇಶ ಇತ್ತಲ್ಲ ಅದು ಎಲ್ಲ ಭಾರತೀಯರ ಉದ್ದೇಶ ಆಗಿತ್ತದು ಅಂತ. ಅಂದರೆ ಸ್ವಾತಂತ್ರ್ಯದ ಜಾಗೃತಿ ಎನ್ನುವಂಥದ್ದು. ನೀವು ಒಂದು ಕಿಡಿ ಹಚ್ಚಿದರೆ ಬೇರೆ 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 ಕಡೆಗೆ ಹೇಳಿದ್ರಲ್ಲ, ಪಾರಿವಾಳದಿಂದ ಸುದ್ದಿ ಮುಟ್ಟಿಸೋದು ಅಂತ, ಹಂಗೆ ಒಂದು ಮೂಲೆಯಿಂದ ಇನ್ನೊಂದು ಮೂಲೆ ಮುಟ್ತಾ ಇತ್ತು. ಸೊ ಇವಾಗ ಬಹುಶಃ ಏನಂತಂದ್ರೆ ಅಂಥದ್ದೊಂದು ಜಾಗೃತಿ, ಅಂಥದ್ದೊಂದು ಉದ್ದೇಶ ಕೂಡ ಕಡಿಮೆ ಆಗಿದೆ. ಅದನ್ನು ಸಿಂಪ್ಲಿಫೈ ಮಾಡಿ ನಾನು ಒಂದೇ ಏನನ್ನು ಹೇಳೋದಾದರೆ, ಮಹಾತ್ಮ ಗಾಂಧೀಜಿಯ ಕಾಲಕ್ಕೂ ಈಗಿನ ಕಾಲಕ್ಕೂ ಮತ್ತು ನಮ್ಮ ತಂಡಕ್ಕೆ ನಾನು ಅನ್ವಯಿಸಿ ಹೇಳೋದಾದರೆ, ಮುಂದೆ ಆಗೊಂದು ಗುರಿ ಇತ್ತು, ಹಿಂದೆ ಒಬ್ಬರು ಗುರು ಇದ್ದರು ಮಹಾತ್ಮ ಗಾಂಧೀಜಿ. ಈಗಲೂ ಹಾಗೆ ಸುವರ್ಣ ನ್ಯೂಸ್ಗೆ ನಮಗೊಂದು ಗುರಿನೂ ಇದೆ, ಮತ್ತೊಂದು ಗುರುನೂ ಇದ್ದಾರೆ ನಮ್ಮ ಜೊತೆ. ಸೊ ನಮ್ಮದು ಧೀರರ ದಂಡು, ಈ ರಾಜ್ಯಕ್ಕೆ, ಈ ಸಮಾಜಕ್ಕೆ ನಾವು ನೇರ, ದಿಟ್ಟ, ನಿರಂತರ. ಸೊ ಸಂದರ್ಶನದ ಕೊನೆಯ ಭಾಗ ಬಂದಿದ್ದೀವಿ. ಗುರಿ ಮತ್ತು ಗುರುನ ನಮಗೆ ತಿಳಿಸಿ, ಸುವರ್ಣ ಚಾನೆಲ್ಗೆ ಆ ನೇರ, ದಿಟ್ಟ, ನಿರಂತರದ ಗುರಿ ಮತಕ್ಕೆ ಸಂಪೂರ್ಣವಾಗಿ ಮಾರ್ಗದರ್ಶನ ಮಾಡುವ ಗುರು ಬಗ್ಗೆ ಹಮೀದ್ ಪಾಳ್ಯ ಅವರು ಪರಿಚಯ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಸಂದರ್ಶನ, ಸುವರ್ಣ ಸಂದರ್ಶನ ಇಲ್ಲಿಗೆ ನಮ್ಮದು ಮುಗಿಯುತ್ತೆ. ಈ ಸಂದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆನ ನಮ್ಮ ಚಾನೆಲ್ಗೆ ಮುಕ್ತವಾಗಿ ತಿಳಿಸಿ. ಎಲ್ಲರೂ ಕೂಡ ನಮಸ್ಕಾರ. ಈ ಒಂದು ಸಂದರ್ಶನದ ಭಾಗವಹಿಸಿ ಎಲ್ಲರೂ ಕೊನೆಯದಾಗ ಒಂದು ಮಾತು ಹೇಳ್ತೀನಿ. ಒಂದು ನಾಯಕತ್ವ, ಎರಡನೇದೇನಂದ್ರೆ ಬಹಳ ಆಶ್ಚರ್ಯ ಆಗುತ್ತೆ. ಇಲ್ಲಿ ಒಂದು ತಂಡ, ಒಟ್ಟಾರೆ ಟೀಮ್ ವರ್ಕ್ ನೋಡಿ. ರವಿ ಮುದ್ದೆ ಎನ್ನುವಂಥವ್ರು 1.5 ವರ್ಷದಿಂದ ರಾತ್ರಿ ಹೊತ್ತಲ್ಲಿ ಪೂರ್ತಿ ರಾತ್ರಿ ಜೊತೆಗೆ ಅರ್ಧ ದಿನ ಕಳೀತಾ ಇದ್ದಾರೆ ಅಂತ. ಸ್ವರೂಪ್ ಅನ್ನುವಂಥ ನಮ್ಮ ಟೆಕ್ನಿಕಲ್ ಬರಲಿಲ್ಲ, ಅವರು ಹಗಲು ರಾತ್ರಿ ಇದಕ್ಕೆ ಕೆಲಸ ಮಾಡ್ಯಾರ ಈ ಹೊಸತನ ತರಲಿಕ್ಕೆ ಅಂತ. ಜೊತೆಗೆ ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಗಳನ್ನು ವಿಶ್ವೇಶ್ವರ ಭಟ್ರು ಗಮನಿಸೋದು. ಸೊ ಈ ಥರ ಒಂದು ಟೀಮ್ ಇದೆಯಲ್ಲ, ಒಂದು ಟೀಮ್ ಒಂದಾಗಿ ಮುಂದುವರೆದ್ರೆ ಹೆಂಗೆ
ಪ್ರಗತಿ ಸಾಧಿಸಬಹುದು ಅನ್ನಲಿಕ್ಕೆ ಬಹುಶಃ ಸುವರ್ಣ ಉದಾಹರಣೆ. ಓಕೆ, ಸೊ ಮಹೇಂದ್ರ ಧೋನಿ ಮತ್ತೆ ಅವರ ತಂಡ, ನಮ್ಮ ಸುವರ್ಣ ಚಾನೆಲ್ ಮಹೇಂದ್ರ ಧೋನಿ ಮತ್ತು ತಂಡದ ಪರಿಚಯನ ಈಗ ರಂಗನಾಥ್ ಅವರು ಭಾರದ್ವಾಜ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಕೂಡ ನಮಸ್ಕಾರ. ಹಾಗೆ ನಮ್ಮ ಸುವರ್ಣ ತನ್ನ ಟೀಮಿಗೆ ಬಂದು ನಮ್ಮನ್ನ ಸಂದರ್ಶನ ಮಾಡಿದ ನಿಮಗೂ ಕೂಡ ನಮಸ್ಕಾರಗಳು, ಧನ್ಯವಾದ. ಥ್ಯಾಂಕ್ ಯು.